ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರತಿಯೊಂದು ಮನೆಯ ಬೆಳಕು ಅಂತ ಬಂದರೆ ಅದು ಶ್ರೀಮತಿ ಆಗಿರ್ತಾರೆ. ಯಶಸ್ವಿ ಗಂಡನ ಹಿಂದೆ ಶಕ್ತಿಯಾಗಿ ನೀವು ಹೋಗಿ ಮುನ್ನುಗ್ಗಿ ನಾನಿದ್ದೀನಿ ಅಂತ ಹೇಳಿ ಪ್ರತಿಯೊಂದು ಹಂತದಲ್ಲೂ ಕೂಡ ನಿಲ್ಲೋದಂದರೆ ನಾವುಗಳು. ನೀವು ನಿಮ್ಮ ಪತಿಯ ಹಿಂದೆ ನಿಂತಿದ್ದು ಹೇಗೆ ಮ್ಯಾಮ್? ನಿಮ್ಮ ಮೊದಲ ಮಾತು. ನಾನೇ ನಿಂತಿದ್ದೀನಿ ಅಂತಲ್ಲ, ಅವರು ತೀರ್ಮಾನ ಮಾಡಿದ್ದು ನಾವು ಬೆಂಬಲ ಕೊಟ್ಟಿದ್ದೀವಿ ಅಂತ ಹೇಳ್ಬೋದು ಅಷ್ಟೇ. ಅವ್ರು ಹೇಳ್ಬೇಕದು, ನಾನು ಅವ್ರಿಗೆ ತಿಳ್ಕೊಂಡು ಹೇಳ್ಬೇಕು ನಾನು ಯಾವ ಥರ ಸಹಾಯ ಮಾಡಿದ್ದೀನಿ ಅಂತ. ಎಸ್ ಸರ್, ನಿಮಗೆ ನಾನು ಆಗಲೇ ಹೇಳ್ತಾ ಇದ್ದೆ, ನಿಮಗೆ ಸಾಕಷ್ಟು ನೋವುಗಳಿರುತ್ತೆ, ಅವಮಾನಗಳಿರುತ್ತೆ, ಸನ್ಮಾನಗಳಿರುತ್ತೆ, ಅಪವಾದಗಳಿರುತ್ತೆ, ನಿಮ್ಗಳ ಮೇಲೆ ಅನುಮಾನಗಳನ್ನು ಪಡುವಂಥದ್ದಿರುತ್ತೆ. ಇದೆಲ್ಲದರ ನಡುವೆ ನೀವು ಮನೆಗೆ ಬಂದಾಗ ನೆಮ್ಮದಿಯಾಗಿ ಕೂತ್ಕೊಂಡಾಗ ನೋಡಪ್ಪ ಇವತ್ತು ನನಗೆ ಹಿಂಗಾಯಿತು ಅಂತ ಹೇಳ್ಕೊಳ್ಳೋದಕ್ಕೆ ಇರೋದು ಶ್ರೀಮತಿ. ನಿಮ್ಮ ಶ್ರೀಮತಿ ನಿಮಗೆ ಎಷ್ಟು ಸ್ಪೆಷಲ್ ಸರ್? ನೋಡಿ, ಇವತ್ತೇನಾದ್ರು ನನ್ನ ಈ ಶ್ರೇಯಸ್ಸು ಇಲ್ಲಿಗೆ ತಲುಪಿರ್ತಕ್ಕಂಥದ್ದು ನಾನು ನಿಜವಾಗ್ಲೂ ಕೂಡ ನನ್ನ ತಾಯಿ ಮತ್ತು ನನ್ನ ಹೆಂಡತಿ, ಅವ್ರಿಗೆ ಯಾವತ್ತೂ ನಾನು ಮರೆಯೋಕ್ಕಾಗಲ್ಲ. ಬಹುಶಃ ನಾನು ಈ ಥರ ಆಗಬೇಕು ಅಂದಾಗ ಎಲ್ಲ ಥರವಾದಂಥ ಸಹಕಾರ ಸಹಾಯ ಮಾಡುವಂಥವ್ರು ನನ್ನ ಧರ್ಮಪತ್ನಿ. ಬಹುಶಃ ನನಗೆ ಚುನಾವಣೆ ನಿಂತಾಗಿರ್ಬೋದು, ಕಾಲೇಜ್ ಡೇಸಲ್ಲಿರ್ಬೋದು, ನನ್ನನ್ನು ನಿಜವಾಗಿ ಕರೆಕ್ಟಾಗಿ ಮೋಲ್ಡ್ ಮಾಡಿ ಈ ರಾಜ್ಯಕ್ಕೆ ಒಂದು ಉತ್ತಮವಾದಂಥ ಕೊಡುಗೆ ಕೊಟ್ಟಿರೋದ್ರಲ್ಲಿ ನನ್ನ ತಾಯಿ ಮತ್ತು ನನ್ನ ಹೆಂಡತಿ ಅನ್ನೋದನ್ನು ನಾನು ನಿಜವಾಗ್ಲೂ ಕೂಡ ಒಪ್ಕೋತೀನಿ. ಎಸ್ ಸರ್, ಕ್ಯೂಟ್ ಲವ್ ಸ್ಟೋರಿ ನಿಮ್ದು. ಒಂಥರ ಆಗಲೇ ಕಾಲೇಜ್ ಡೇಸ್ಗಳಲ್ಲೇ ಒಂಥರ ಕಿಂಗ್ ಥರ ಓಡಾಡ್ತಿದ್ದವರು. ನಿಮ್ಮ ಆ ಒಂದು ರಾಜ ಗಾಂಭೀರ್ಯವನ್ನು ನೋಡಿ ಸ್ನೇಹ ಆಗುತ್ತೆ, ಆಮೇಲೆ ಪ್ರೀತಿ ಆಗುತ್ತೆ. ಆ ದಿನಗಳು ಹೆಂಗಿತ್ತು ಸರ್, ನೆನ್ಪು ಮಾಡ್ಕೋಬಹುದಾ ಅಂತ ಹೇಳಿ, ಇವ್ರನ್ನ ಕಂಡಾಗ ನಿಮಗಾದಂಥ ಚಿಟ್ಟೆ ಅನುಭವ ಸರ್? ನಾವಿಬ್ಬರು ಕೂಡ ಪಕ್ಕದ ಮನೆಯವರು. ಅವ್ರ ನಂಬರು 39, ನಮ್ಮ ನಂಬರು 38. ಪಕ್ಕದ ಮನೆಯಲ್ಲೇ ಇರ್ತಿದ್ದು. ಅವರು ಮೊಂಡ್ಕಾಲ್ಮಲ್ ಕಾಲೇಜು, ನಾನು ಗ್ಯಾಸ್ ಕಾಲೇಜು. ಅವರು ಕಾಲೇಜ್ಗೆ ಹೋಗ್ತಾಯಿದ್ರು, ನಾನು ಕಾಲೇಜ್ಗೆ ಹೋಗ್ತಾಯಿದ್ದೆ. ನಾವೆಲ್ಲ ರೈತಾಪಿ ವರ್ಗದಿಂದ ಬಂದು ಕಾಲೇಜ್ಗೆ ಮೋಟ್ರ್ ಸೈಕಲಲ್ಲಿ ಹೋಗ್ತಾಯಿದ್ದೆ, ಅವರೆಲ್ಲ ಕಾರಲ್ಲಿ ಓಡಾಡ್ತಿದ್ದರು. ಬಹುಶಃ ನನಗೆ ಆ ದಿನಗಳಲ್ಲಿ ನೋಡಿದಾಗ ಯಾಕೆ ಇಷ್ಟಪಟ್ಟರು ಅಂತಕ್ಕಂಥದ್ದು ಕೊನೆಗೆ ಗೊತ್ತಾಯಿತು. ಅಲ್ಲಿವರೆಗೂ ನಾನು ಕೇಳುವಿರಲಿಲ್ಲ, ಏನೂ ಇರಲಿಲ್ಲ. ನಾವು ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್ ಆಗಿದ್ದು. ನಾವು 78ನೇ ಇಸ್ವಿನಲ್ಲಿ ನಾವು ಭೇಟಿ ಆಗ್ತೀವಿ. ನಾನು ಆವಾಗ ಕಾಲೇಜಿನ ಸೆಕ್ರೆಟ್ರಿ ಆಗಿರ್ತೀನಿ. ಆವಾಗ ಬಂದಂಥ ಸಂದರ್ಭದಲ್ಲಿ ನಮ್ಮ ಕಾಲೇಜ್ಗೆ ಒಂದು ಹುಡುಗಿ ಕಾರಲ್ಲಿ ಬಂದು ಹುಡುಕೊಂಬಂದು ನೋಡ್ತಾರೆ ಅಂದರೆ ಗ್ಯಾಸ್ ಕಾಲೇಜ್ಗೆ ಅದು ಒಂದು ವಿಶೇಷವಾದಂಥ ಒಂದಿದು, ಎಲ್ರಿಗೂ ಆಶ್ಚರ್ಯ. ಬಂದು ನನ್ನನ್ನು ಕರ್ಕೊಂಡು ಹೋಗಿ ಕಾಫಿ ಕೊಡಿಸೋದು, ತಿಂಡಿ ತಿನ್ನಿಸೋದು, ಆ ರೀತಿಯಾಗಿ ವಿ ಆರ್ ಫ್ರೆಂಡ್ಸ್ ಫಾರ್ ಸಮ್ ಇಯರ್ಸ್. ಆಮೇಲೆ ವಿ ಬಿಕಮ್ ಮದುವೆ ಆಗಬೇಕು ಅಂಥೇಳಿ ಪರಸ್ಪರ ಮಾತಾಡಿ ಅದೊಂದು ಹಂತಕ್ಕೆ ತಲುಪಿ ಮದುವೆ ಆಗಿ. ಮ್ಯಾಮ್, ನೀವು ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಆ ಕ್ಯೂಟ್ ಲವ್ ಸ್ಟೋರಿನ. ಯಾಕೆ ಇಷ್ಟ ಆದರೂ ಅವ್ರು ನಿಮಗೆ ಅಂತ ಹೇಳಿ ಆ ದಿನಗಳನ್ನು ಮೆಲುಕು ಹಾಕಿ ಮ್ಯಾಮ್. ಆ ಕ್ಯೂಟ್ ಮೆಮೊರಿಗಳನ್ನು ದಯವಿಟ್ಟು ಶೇರ್ ಮಾಡಿ ಅಂತ ಹೇಳಿ. ಯಾಕೆ ಇಷ್ಟ ಆದರೂ ಎಕ್ಸಾಕ್ಟಾಗಿ ಅದನ್ನು ಹೇಳಿ. ಫಸ್ಟ್ ನೋಡಿದ್ದು ಯಾವಾಗ, ನೋಡಿದಾಗ ನಿಮಗೆ ಹಾರ್ಟು ಬೀಟು ಯಾವ ಥರ ಜಾಸ್ತಿ ಆಯಿತು ಅಂತ ಹೇಳಿ. ಅದೆಲ್ಲ ಮರ್ತೋಗಿದೆ ಅನಿಸ್ತಾ ಇದೆ, ನೆನ್ಪು ಮಾಡ್ಕೊಳ್ಳಿ ಅಂತಾನೆ ಮ್ಯಾಮ್. ಫಸ್ಟ್ ನೋಡಿದ್ದು ಅಂದರೆ ಪಕ್ಕದ ಮನೇಲಿ ಇದ್ರು. ಸೊ ಹಾಗಾಗಿ ನಾನು ನಮ್ಮ ಅಜ್ಜಿ ಅಲ್ಲೇ ನಿಂತಿದ್ದು. ಸೊ ಹಾಗೆ ಫಸ್ಟ್ ಟೈಮ್ ನೋಡಿದ್ದು. ಆಮೇಲೆ ಅವರು ಕೇಳಿದ್ರು, ಏನು ಗೋಡೆಯಿಂದ ಆಚೆ ಕೇಳ್ತಾಯಿದ್ರು, ಏನು ಇದು ಯಾಕೆ ಗಿಡ ಹಾಕಿದ್ಯೋ ಅಂತ, ಏನೋ ಒಂದು ಕಾಂಪೌಂಡು. ಸೊ ಆವಾಗ ನಮ್ಮ ತಂದೆಗೂ ಇವ್ರ ಫ್ಯಾಮ್ಲಿಗೂ ಅಪೋಸಿಷನ್, ಬಿಕಾಸ್ ಅವ್ರು ರಾಜಕೀಯದಲ್ಲಿದ್ದರು. ಸೊ ನಮ್ಮ ತಂದೆಗೆ ಯಾವಾಗಲೂ ಒಂಥರ ಅಪೋಸಿಂಗ್ ಆಗಿದ್ರು. ಬಟ್ ಆಮೇಲೆ ಫೈನಲಿ ಒಂದಿಷ್ಟು ಆ ಥರ ಮಾತಾಡ್ಕೊಂಡು ಗೊತ್ತಾಯಿತು ಅನಿಸುತ್ತೆ ಅಷ್ಟೇ. ಇನ್ನೂ ಡೀಟೇಲ್ಸ್ ಇದೆ. ಬಟ್ ಓಕೆ, ಅಲ್ಲೇ ಅಕ್ಕಪಕ್ಕ ಮೀಟ್ ಮಾತುಕತೆ. ಅವಾಗ ನಾನು ಕೇಳಿದ್ ನಿಮ್ಗೇನಪ್ಪ ಅಂದ್ರೆ, ಅವ್ರನ್ನ ನೋಡ್ತೀರಾ ನೀವು, ಹಾಗಂತೂ ಇನ್ನೂ ಸೂಪರ್ ಆಗಿದ್ರು ನೋಡೋದಕ್ಕೆ, ಒಳ್ಳೆ ಹೀರೋ ತರ ಇದ್ರು. ನಾ ಹಳೆ ಫೋಟೋಗಳು ಗಮನಿಸ್ತಾ ಇದ್ದೆ. ಅವಾಗ ನಿಮ್ಗೆ ಹೇಗೆ ಅನಿಸ್ತು ಅವ್ರು ನೋಡಿದಾಗ, ಇವ್ರನ್ನ ನನ್ನ ಮನದ ಒಡೆಯನಾಗಿ ಸ್ವೀಕರಿಸ್ಬೇಕು ಅಂತ ಫಸ್ಟ್ ಅಲ್ಲೇ ಅನಿಸ್ಬಿಡ್ತಾ ಹೇಗೆ ಅಂತ ಹೇಳಿದೀವಿ? ಗುಡ್ ಲುಕ್ಕಿಂಗ್ ಆಗಿದ್ರು. ಆ್ಯಂಡ್ ಅಂದರೆ ಸ್ವಲ್ಪ ಅಥ್ಲೆಟಿಕ್ ಫಿಸಿಕ್ ಆ್ಯಂಡ್ ಪರ್ಪಸ್ಲಿ ಆ ಥರ
ಶೋ ಆಗಿ ನಡೀತಿದ್ರು. ಆ ಥರ ಎಲ್ಲ ಹಿ ವಾಸ್ ವೆರಿ ಡ್ಯಾಶಿಂಗ್ ಅಂತ ಹೇಳ್ಬೋದು. ಓಕೆ ಬಟ್ ಇನ್ನೂ ಆ ಥರ ಇನ್ನೂ ಹಿ ವಾಸ್ ವೆರಿ ಚೈಲ್ಡಿಶ್, ಇನ್ನೂ ಗೊತ್ತಿರಲಿಲ್ಲ ಏನು ಅಂತ ಹೇಳ್ಬೋದು. ಓಕೆ ಬಟ್ ಗ್ರ್ಯಾಜುಲಿ ಅದೇ ಫ್ರೆಂಡ್ಶಿಪ್ ಆಯಿತು ಅನ್ಸುತ್ತೆ. ಓಕೆ ಪ್ರಪೋಸ್ ಮಾಡಿದ್ದು ಯಾರು ಮ್ಯಾಮ್? ನಾನು ಮದುವೆ ಆಗಬೇಕು ಅಂತ ಬಂದಿತ್ತು ಸೆವ್ರಲ್ ಪ್ರಪೋಸಲ್ಸ್. ಸೊ ನಾನು ಅದು ಹೇಳಿದೆ ಅವ್ರಿಗೆ. ಸೊ ಈ ಥರ ಆಗುತ್ತೆ, ಸುಮಾರು ಪ್ರಪೋಸಲ್ಸ್ ಬರ್ತಾ ಇದೆ, ಏನು ಮಾಡೋದು ಅಂತ. ಸೊ ಹಂಗಾಗಿ ಅವ್ರು ಬ್ರೇಕ್ ಆಗ್ಬಿಡ್ತೇನೆ ಅವಾಗ ಅಲ್ಲ ಸರ್? ಹೆಂಗ್ ಬ್ರೇಕ್ ಆಯ್ತು ಸರ್ ಅವ್ರು ಹೇಳಿದಾಗ? ಇಲ್ಲ ನಾನು ಅವಾಗ ಅವ್ರು ಕೇಳಿದಾಗ ನಾನು ಹೇಳಿದೆ ನನಗೆ ಐ ನೀಡ್ ನದರ್ ಇನ್ನೂ ಒಂದೆರಡು ವರ್ಷ ಟೈಮ್ ಬೇಕು ಅಂತೇಳಿ. ಅಷ್ಟೊತ್ತಿಗೆ ಅವ್ರ ಫಾದರು ಅವ್ರ ಪೇರೆಂಟ್ಸ್ಗಳು ನನ್ನನ್ನು ಜಲ್ದಿ ಮದುವೆ ಆಗಬೇಕು ಅಂತ ಹೇಳಿ ಅವರು ದೇವರ್ ಇನ್ಸಿಸ್ಟಿಂಗ್. ಓಕೆ ಸೊ ಇಟ್ ಇಸ್ ಹ್ಯಾಪೆಂಡ್. ಸೂಪರ್ ಸರ್. ಸರ್ ನಿಮಗೆ ಇವ್ರು ಇಷ್ಟ ಆಗಿದ್ದು ಹೇಗೆ ಸರ್? ಈಗ ನಾನು ಆಗ್ಲೇ ಹೇಳ್ತಾ ಇದ್ದೆ ಈಗಲೇ ಇಷ್ಟು ಚೆನ್ನಾಗಿದ್ದೀರಾ ಮ್ಯಾಮ್, ಇನ್ನು ಆಗ ಹೆಂಗಿದ್ದಿರ್ಬೋದು ನೀವು ಅಂತ ಹೇಳಿ. ಈಗ ನನಗೇನಾಯ್ತು ಅಂದರೆ ಅವ್ರು ಹೇಳ್ದಂಗೆ ನಮ್ಮ ಫ್ಯಾಮಿಲಿನೂ ಅವ್ರ ಫ್ಯಾಮಿಲಿನೂ ಭಾರಿ ಉತ್ತರ ದಕ್ಷಿಣ ಇದ್ದವರು. ಬಟ್ ಆದರೆ ಅವ್ರು ನಾನು ಇಷ್ಟಪಡ್ತಾವ್ರೆ, ನಾನು ಅವ್ರು ಮಾತಾಡ್ತಾ ಇದ್ದೀನಿ ಅನ್ನೋದು ನಾವು ಐ ಕಾಂಟ್ ಇಮ್ಯಾಜಿನ್. ನಾನು ನಂಬೋಕ್ಕೂ ಆಗ್ತಿರಲಿಲ್ಲ, ಏನೂ ಇಲ್ಲ. ಬಟ್ ಅದು ಒಂಥರ ಏನೋ ಇಷ್ಟಪಟ್ಟು ನಾವು ಮಾತಾಡ್ಕೊಂಡು ಫ್ರೆಂಡ್ಸ್ ಆಗಿ. ಅವರು ಎಲ್ಲ ಕಾರಲ್ಲೆಲ್ಲ ಬರೋರಲ್ಲ, ನಾವು ಸ್ವಲ್ಪ ಮೋಟರ್ ಸೈಕಲ್ ಗಿಡ್ಸಲ್ಲಿ ಇರೋವು. ಕಾರಲ್ಲಿ ಕರ್ಕೊಂಡು ಹೋದ ತಕ್ಷಣ ನನಗೂ ಒಂಥರ ಏನೋ ಒಂದು ಮೊಣ್ಕಾಲ್ ಕಾಲೇಜ್ ಹುಡುಗಿ ಬಂದು ನಾನು ಮಾತಾಡಿಸ್ತದೆ, ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಕಾಫಿ ಕುಡಿಸ್ತಾರೆ, ತಿಂಡಿ ತಿನ್ನಿಸ್ತಾರೆ. ಪೇಮೆಂಟ್ ಎಲ್ಲ ಅವರೇ ಪೇಮೆಂಟ್ ಮಾಡೋರು, ನಾನೇನು ಮಾಡ್ತಿರ್ಲಿಲ್ಲ, ಅವರೇ ಕೊಡೋರು. ಅದು ನಿಜ. ಅದು ಅವಾಗ ಒಂಥರ ಎಲ್ಲರೂ ಬೇರೆಯವ್ರು ನಮ್ಮ ಸ್ನೇಹಿತರಿಗೆಲ್ಲ ಹೊಟ್ಟೆ ಕಿಚ್ಚು ಇತ್ತು. ಬಟ್ ನಮ್ಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದೇ ಒಂದು ದೊಡ್ಡ ಒಂದು ಇದಿತ್ತು. ಕಾರಲ್ಲಿ ಕೂರಿಸ್ಕೊಂಡು. ಬಟ್ ನಮಗೆ ನಿಜವಾಗ್ಲೂ ಕೂಡ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆಲ್ಲ ಇತ್ತು. ದೇ ಆರ್ ಕಮ್ ಫ್ರಮ್ ಸೋಮವಾರಪೇಟೆ, ದೊಡ್ಡ ಮನೆ ಫ್ಯಾಮಿಲಿ ಅಂತೇಳಿ, ಸಾಕಮ್ಮ ಅಂತೇಳಿ ಒಂದು ವಿಶೇಷವಾದಂಥ ವ್ಯಕ್ತಿತ್ವ ಹೊಂದಿರ್ತಕ್ಕಂಥವ್ರು. ಆವಾಗಲೇ ಗೊತ್ತಿತ್ತಾ? ನಿಮ್ಗೆ ಭೇಟಿ ಆದ್ಮೇಲೆ ಗೊತ್ತಾಯ್ತು. ದೊಡ್ಡ ಮನೆ ಫ್ಯಾಮಿಲಿ ಅಂತ ಗೊತ್ತಿತ್ತಲ್ಲ. ಇವ್ರ ಫಾದರ್ ವಾಸ್ ವೆಲ್ ನೋನ್ ಇನ್ ಬ್ಯಾಂಗ್ಳೂರ್ ಆಸ್ ವೆಲ್ ಆಸ್ ಅಲ್ಲುವೆ. ನ್ಯಾಚುರಲಿ ನಮಗೆ ಪೊಲಿಟಿಕಲ್ಗೆ ಒಂದು ಶಕ್ತಿ ಬೇಕಾದರೆ ಯಾರು ಬಿಹೈಂಡ್ ಇರಬೇಕಲ್ಲ, ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಮನಸ್ಸಿಗೆ, ನಾಟ್ ನನ್ನ ಕಾನ್ಫಿಡೆನ್ಸಿಗೆ ಏನು ಅನುಕೂಲ ಆಗುತ್ತೆ ಅಂತಲ್ಲ, ಬಟ್ ಜನರಲ್ ಆಗಿ ನ್ಯಾಚುರಲಿ ನನಗೆ ಶಕ್ತಿಯಾಗಿ ಇರ್ತಾರೆ ಅಂತಕ್ಕಂಥದ್ದು ಕಾನ್ಫಿಡೆಂಟ್ ಇತ್ತು. ಬಟ್ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ನನಗೆ, ಇವ್ರಿಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅವ್ರಿಗೆ ಗೊತ್ತಿರಲಿಲ್ಲ ಅದು. ಬಟ್ ಐ ಮೇಡ್ ಇಟ್, ಐ ಎನ್ಕ್ಯಾಶ್ಡ್ ಅವ್ರ ಫ್ಯಾಮಿಲಿದು ಸಮಾಜಕ್ಕೆ ಇದಿತ್ತಲ್ಲ, ಅದು ನನಗೆ ಅನುಕೂಲ ಆಯಿತು ಅಂತ. ಸೂಪರ್ ಮ್ಯಾಮ್. ಇವಾಗ ಐ ಲವ್ ಯು ಅಂತ ಹೆಂಗೆ ಹೇಳ್ತೀರ ನೋಡೋಣ, ಅವ್ರಿಗೆ ಹೇಳ್ಬೇಕು, ಹೇಗೆ ಹೇಳ್ತೀರ ನೋಡೋಣ. ಸುಖ ಜೀವನ, ಮೊಮ್ಮಕ್ಕಳು, ಮಕ್ಕಳು ಎಲ್ಲರೂ ಸೆಟಲ್, ಒಂಥರ ಈಗ ಒಂಥರ ಲೈಫ್ ಇವಾಗ ಇನ್ನೂ ಚೆನ್ನಾಗಿರುತ್ತೆ ಎಲ್ಲವನ್ನು. ನೀವು ಐ ಲವ್ ಯು ಅಂತ ಅವ್ರಿಗೆ ಹೇಳಬೇಕು. ಪ್ಲೀಸ್ ಹೇಳಿ. ಹಂಗೆ ಹೇಳಿ, ಐ ಲವ್ ಯು. ರಾಜ್ಕುಮಾರ್ ಅವರು ಸಾಂಗ್ ಇದೆ, ಐ ಲವ್ ಯು ಅಂತಾನೆ. ಅವ್ರು ಹೇಳಿ ನೋಡೋಣ. ಅವ್ರು ಹೇಳ್ತಾರೆ, ಹೇಳಿ ಸರ್. ಅವ್ರು ಐ ಲವ್ ಯು ನಾನು ಹೇಳ್ಬೇಕಾ? ಹೇಳಿ ಮ್ಯಾಮ್, ನಿಮ್ಗೆ ಫಸ್ಟ್ ಇಷ್ಟ ಆಗಿದೆ, ಚೆನ್ನಾಗಿ ನೋಡ್ಕೊಂಡು ಹೇಳಿ ಅವ್ರಿಗೆ. ಐ ಲವ್ ಯು. ಐ ಟು ಲವ್ ಯು. ಥ್ಯಾಂಕ್ ಯು. ಸೋ ಸ್ವೀಟ್.